ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಪರಿಹಾರವನ್ನು ಅಷ್ಟಮಿಯ ದಿನ ಮಾಡಿಕೊಂಡ್ರೆ, ಅಷ್ಟಮಿ ಅಂದ್ರೇ ಇದು ಶುಕ್ರವಾರ ಕೂಡಿ ಬಂದಿದೆ. ವಾರಾಹಿ ದೇವಿಗೆ ಶಕ್ತಿ ಇರುವಂಥ ಒಂದು ದಿನ. ಹಾಗೆ ಕಾಲಭೈರವನಿಗೆ ಈ ದಿನ ತುಂಬ ಶಕ್ತಿ ಇರುತ್ತೆ. ಅಷ್ಟಮಿ ಅಂತ ಹೇಳಿದಾಗ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಶುಕ್ರವಾರ ಬಂದಿದೆ. ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ದೇವಸ್ಥಾನ ಎಲ್ಲಾದರೂ ಕೂಡ ಪರಿಹಾರ ಆಗಿರಬಹುದು, ಪೂಜೆ ಆಗಿರಬಹುದು, ಕೈ ಮುಗಿದು ಭಗವಂತನನ್ನು ಪೂಜಿಸುವಂಥದ್ದು. ಎಷ್ಟೋ ಜನಕ್ಕೆ ತುಂಬ ಶತ್ರುಗಳು ಇರ್ತಾರೆ. ಶತ್ರುಗಳು ಅಂದರೆ ಒಂದು ಕಡೆ, ಶತ್ರುಗಳು ಅನ್ನುವಂಥವರು ನಮ್ಮ ಸುತ್ತಮುತ್ತ ಇರ್ತಾರೆ. ಅವರನ್ನು ದೂರ ಮಾಡಿಕೊಳ್ಳೋದಕ್ಕೆ, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ, ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಎಲ್ರಿಗೂ ಕೂಡ ಒಂದೇ ಸಮಸ್ಯೆ ಅನ್ನೋದು ಇರೋದಿಲ್ಲ ಸ್ನೇಹಿತರೆ. ಎಲ್ರಿಗೂ ಒಂದೇ ಉತ್ತರ ಕೂಡ ಇರೋದಿಲ್ಲ. ಬೇರೆ ಬೇರೆ ರೂಪದಲ್ಲಿ ಕಷ್ಟಗಳು ಅನ್ನೋದು ಮನುಷ್ಯನಿಗೆ ಕಾಡ್ತಾ ಇರುತ್ತೆ. ಕೆಲವೊಬ್ಬರಿಗೆ ಹಣಕಾಸಿನ ಸಮಸ್ಯೆಗಳಿರುತ್ತೆ, ಕೆಲವೊಬ್ಬರಿಗೆ ಆರೋಗ್ಯದ ಸಮಸ್ಯೆಗಳಿರುತ್ತೆ. ನಮಗೆ ಬಡತನ ಅನ್ನೋದು ಏನೂ ಇಲ್ಲ, ನಾವು ಆರಾಮಾಗಿದ್ದೀವಿ, ಆದರೆ ನೆಮ್ಮದಿನೇ ಇಲ್ಲ ಅನ್ನುವಂಥವರು, ಶತ್ರುಗಳು ಜಾಸ್ತಿ ಇದ್ದಾರೆ ಅನ್ನುವಂಥವರು, ಮಕ್ಕಳು ಸರಿಯಾಗಿ ನಮ್ಮ ಮಾತು ಕೇಳ್ತಾ ಇಲ್ಲ ಅನ್ನುವಂಥವರು, ಈ ಥರ ನಾನಾ ಥರದ ಸಮಸ್ಯೆಗಳು ಅನ್ನೋದು ಇರುತ್ತೆ. ಆ ಸಮಸ್ಯೆಗಳು ಯಾವ ದಾರಿಯಲ್ಲಿ ಬರುತ್ತೋ, ಎಷ್ಟು ಸಮಸ್ಯೆ ತಂದೊಡ್ಡುತ್ತೋ, ಮನುಷ್ಯನಿಗೆ ನೆಮ್ಮದಿಯನ್ನೇ ಕಿತ್ಕೊಳ್ಳುತ್ತೋ ನಮಗೆ ಗೊತ್ತಾಗೋದಿಲ್ಲ. ಅದನ್ನು ಅಷ್ಟಮಿ ತಿಥಿಯ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಏನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ನೋಡಿ, ಸಂಕಲ್ಪಕ್ಕೆ ತುಂಬ ಬಲ ಅನ್ನೋದಿರುತ್ತೆ. ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಒಂದು ಉತ್ತಮವಾದಂಥ ಪರಿಹಾರ ಇದಾಗಿದೆ. ಇದ್ರ ಜೊತೆ ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲವೂ ಕೂಡ ನಮ್ಮ ಮನೆಯಲ್ಲೇ ಇರುವಂಥದ್ದು. ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಒಂದು ಆರೋಗ್ಯ ಸಮಸ್ಯೆ ಅನ್ನೋದು, ಹಣಕಾಸಿನ ಸಮಸ್ಯೆ ಅನ್ನೋದು ಯಥೇಚ್ಛವಾಗಿ ನಮಗೇನು ಕಡಿಮೆ ಇಲ್ಲ, ಅಷ್ಟು ಸಮಸ್ಯೆಗಳು ಆಸಿ ಹೊತ್ಕೊಳ್ಳೋ ಅಷ್ಟಿದೆ ಅನ್ನುವಂಥವರು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಏಕೆಂದರೆ ದಿನದಿಂದ ದಿನಕ್ಕೆ ಕಷ್ಟಗಳು ಮಂಜಿನಂತೆ ಕರಗೋಗುತ್ತೆ. ಎಷ್ಟೋ ದೊಡ್ಡ ಸಮಸ್ಯೆಗಳು ಅದನ್ನು ನೋಡ್ತಾನೆ ಭಯ ಎತ್ಕೊಂಡ್ಬಿಟ್ಟಿರುತ್ತೆ. ಈ ರೀತಿ ಸಮಸ್ಯೆಗಳಿದೆ, ಯಾವತ್ತಪ್ಪ ತೀರುತ್ತೆ ನಮಗೇ ಗೊತ್ತಿಲ್ಲ ಅನ್ನುವಂಥವರು, ಈ ಒಂದು 10 ಸಮಸ್ಯೆಗಳಿಗೆ ಇದೊಂದು ಪರಿಹಾರ ರಾಮಬಾಣ ಆಗಿರುತ್ತೆ. ಅಷ್ಟು ಶಕ್ತಿಯುತವಾಗಿರುತ್ತೆ. ಯಾಕಂದರೆ ಅಷ್ಟಮಿ ಅಂದ್ರೇ 8 ದಿಕ್ಕುಗಳಿಂದ ಬರುವಂಥ ಕಠಿಣಾತಿ ಕಠಿಣ ಸಮಸ್ಯೆಗಳು ಕೂಡ ಅದರ ತೀವ್ರತೆ ಅನ್ನೋದು ಕಡಿಮೆ ಮಾಡಿಬಿಡುತ್ತೆ. ಕಷ್ಟಗಳೇ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬರುತ್ತೆ ಕಷ್ಟಗಳು. ಆದರೆ ಅದನ್ನು ನಾವು ಮೆಟ್ಟಿ ಮುಂದೆ ಹೋಗುವಂಥ ಶಕ್ತಿ, ತಾಳ್ಮೆ, ಬುದ್ಧಿ ಇದು ಎಲ್ಲವೂ ಕೂಡ ಈ ಪರಿಹಾರದಲ್ಲಿ ಇರೋದ್ರಿಂದ ಮಾಡ್ಕೊಳ್ಳಿ. ಕಷ್ಟ ಬರಬಾರ್ದು ಅಂತ ನಾವು ಕೇಳಿಕೊಂಡ್ರೂ ಕೂಡ ಅದು ತಪ್ಪೋದಿಲ್ಲ. ಆದರೆ ಬರುವಂಥ ಕಷ್ಟವನ್ನು ನಾವು ಯಾವ ರೀತಿ ನಿಭಾಯಿಸ್ತೀವಿ ಅನ್ನುವಂಥ ಜಾಣ್ಮೆ ಅನ್ನೋದು ಬರುತ್ತೆ ಸ್ನೇಹಿತರೆ. ಈ ಪರಿಹಾರದಲ್ಲಿ ಎಷ್ಟೋ ಜನಕ್ಕೆ ನಮ್ಮ ಅಡುಗೆ ಮನೆಯಲ್ಲಿ ಅಲಕ್ಷ್ಮಿ ತುಂಬಿಕೊಂಡಿದ್ದಾಗ ಏನು ಮಾಡಿದ್ರೂ ಕೂಡ, ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೋ ವರ್ಷಗಳಿಂದ ಬಾಡಿಗೆ ಮನೆಗಳಲ್ಲೇ ಇರ್ತಾರೆ, ಅದೇ ಕೆಲಸನೇ, ಬೇರೆ ಒಂದು ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ಬರೀ ಒಂದು 20,000 30,000 ಇದೇ ದುಡಿಮೆ ನಮ್ಮದು, ಏನೂ ಸಾಕಾಗೋದಿಲ್ಲ, ಬದಲಾವಣೆ ಅನ್ನೋದು ಇಲ್ಲವೇ ಇಲ್ಲ ಅನ್ನುವಂಥವರು ಕಣ್ಣು ಮುಚ್ಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಏಕೆಂದರೆ ಅಷ್ಟೊಂದು ಪರಿಹಾರವನ್ನು ಕೊಡುವಂಥದ್ದು. ಅಡುಗೆ ಮನೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಾವು ಹೆಣ್ಮಕ್ಳು ಜಾಸ್ತಿ ಸಮಯವನ್ನು ಕಳೆಯುವಂಥದ್ದು ಅಂತ ಹೇಳಿದ್ರೆ ಅಡುಗೆ ಮನೆ. ಪ್ರತಿಯೊಬ್ಬರಿಗೂ ಕೂಡ ಮನೆಯಲ್ಲಿ ಸದಸ್ಯರಿಗೆ ಅಡುಗೆ ಮಾಡಿ ಬಡಿಸುವಂಥ ಒಂದು ಜಾಗ ಇದಾಗಿರೋದ್ರಿಂದ ಈ ಜಾಗದಲ್ಲೇ ನಾವು ಪಾತ್ರೆಗಳು, ಹಾಲು ಉಗ್ಸೋದು, ಮತ್ತು ಅಡುಗೆ ಮಾಡಿ ಆ ಥರನೇ ಬಿಟ್ಬಿಡೋದು, ಇದು ಎಲ್ಲವೂ ಒಂದಲ್ಲ ಒಂದು ದಿನ ಮಾಡ್ತಾನೆ ಇರ್ತೀವಿ. ಅದರಲ್ಲೇ ಅಲಕ್ಷ್ಮಿ ಅನ್ನುವಂಥದ್ದು ಇರ್ತಾಳೆ ಅಡುಗೆ ಮನೆಯಲ್ಲಿ. ಅದಕ್ಕೋಸ್ಕರ ಅಲಕ್ಷ್ಮಿ ಇರುವ ಜಾಗದಲ್ಲಿ ಲಕ್ಷ್ಮೀ ದೇವಿ ಬರೋದಿಲ್ಲ. ಅದಕ್ಕೆ ಫಸ್ಟು ಮನೆಯಲ್ಲಿರುವಂಥ ಕಷ್ಟಗಳನ್ನು ನಾವು ಹೋಗಲಾಡಿಸ್ಬೇಕು, ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸ್ಬೇಕು. ನೀವು ನಂಬಲಿ ಬಿಡಲಿ, ನೆಗೆಟಿವ್ ಎನರ್ಜಿ, ನರದೃಷ್ಟಿ ಅಂತ ಏನು ಹೇಳ್ತೀವಿ ನೋಡಿ,
ಅದು ತುಂಬ ಪ್ರತಿಯೊಬ್ಬರಿಗೂ ಕಾಡುತ್ತೆ ಸ್ನೇಹಿತರೆ. ಯಾಕಂದರೆ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರು, ಅವ್ರ ಹತ್ರ ಸ್ವಲ್ಪ ದುಡ್ಡು ಓಡಾಡಿದ್ರು, ಒಂದು ಹೊಸ್ದಾಗಿ ವೆಹಿಕಲ್ ತಗೊಂಡ್ರು, ಹೊಸ್ದಾಗಿ ಒಡವೆ ಮಾಡಿಸ್ಕೊಂಡ್ರು, ಏನೂ ಇಲ್ಲ, ಸುಮ್ಮನೆ ಒಂದು ಹೊಸ ಬಟ್ಟೆ ಹಾಕ್ಕೊಂಡ್ರು, ನಗ್ತಾ ಇದ್ದಾರಪ್ಪ, ಏನೂ ಇಲ್ಲದೆ ಇದ್ರೂ ಖುಷಿಯಾಗಿದ್ದಾರೆ ಅಂತ ಹೇಳಿದ್ರು ಕೂಡ ಅದನ್ನು ನೋಡಿ ತಡ್ಕೊಳ್ಳುವಂಥ ಶಕ್ತಿ ನಮ್ಮ ಮುಂದೆ ಇರ್ತಾರೆ ನೋಡಿ ಶತ್ರುಗಳು, ಅವ್ರಿಗೆ ಆಗೋದೇ ಇಲ್ಲ. ಆ ಕಣ್ಣು ದೃಷ್ಟಿಯಿಂದನೇ ನಾವು ಇದನ್ನು ಎಲ್ಲವೂ ಕಳ್ಕೊಳ್ತೀವಿ. ಅದಕ್ಕೆ ಮುಖ್ಯವಾಗಿ ಒಂದು ಪ್ಲೇಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿ, ಸಾಸಿವೆ ನೋಡಿ ಈಗ ಹೇಳಿದೆ ನೋಡಿ, ಆ ನರದೃಷ್ಟಿ ಅಂತ ಅದನ್ನು ಕಿತ್ತು ಬಿಸಾಕುತ್ತೆ. ಕಲ್ಲುಪ್ಪನ್ನು ಇದರಲ್ಲಿ ಸ್ವಲ್ಪ ಹಾಕಿ, ಈಗ ತಿಳಿಸುವಂಥ ಶಕ್ತಿದಾಯಕವಾದ ನಿಂಬೆಹಣ್ಣು ಅದರ ಮೇಲೆ ಕ್ಲೀನಾಗಿ ನೀವೊಂದು ಬೊಟ್ಟನ್ನು ಇಡಿ. ಹಳದಿ ಕಲ್ಲರಲ್ಲಿರುವಂಥದ್ದನ್ನು ನಿಂಬೆಹಣ್ಣು ತಗೊಳ್ಳಿ, ಹಣ್ಣಾಗಿರುವಂಥದ್ದು ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ. ನಿಂಬೆಹಣ್ಣು ಅನ್ನುವಂಥದ್ದು ನಮ್ಮ ಮನೆಯಲ್ಲಿ ಇರುವ ಎಷ್ಟೊಂದು ನೆಗೆಟಿವ್ ಎನರ್ಜಿಯನ್ನು ಎಳೆಯುವಂಥ ಶಕ್ತಿ ಅದರಲ್ಲಿ ಇದೆ, ಎಳ್ಕೊಳ್ಳುತ್ತೆ. ಅದಕ್ಕೆ ಇಷ್ಟನ್ನು ಇಟ್ಟು ನೀವು ಸ್ಟವ್ ಕೆಳಗಡೆ, ಸ್ಟವ್ ಮೇಲೆ, ಪಕ್ಕದಲ್ಲಿ ಎಲ್ಲಾದರೂ ರಾತ್ರಿ ಇಡಬಹುದು. ಈ ಥರ ಇಟ್ಟು ನೀವು ಆರಾಮಾಗಿ ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಳ್ಳಿ. ಇಲ್ಲಾಂದರೆ ರಾತ್ರಿ ಎಲ್ಲ ಕೆಲಸ ಆದಮೇಲೆ ಇದನ್ನು ಮಾಡಿ ನೀವು ಮಲ್ಕೊಳ್ಬಹುದು. ಮಾರನೇ ದಿನ ಅದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬಂದರೆ ಸಾಕು. ಇನ್ನು ಸಂಧ್ಯಾ ಸಮಯದಲ್ಲಿ ತುಂಬ ಈಸಿಯಾಗಿ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಲಕ್ಷ್ಮೀದೇವಿ ಗೆಜ್ಜೆನಾದ ಮಾಡ್ಕೊಳ್ತಾ ನಮ್ಮ ಮನೆ ಒಳಗಡೆ ಬರೋದಕ್ಕೆ ತುಂಬ ಸೂಕ್ತವಾಗಿರುವಂಥದ್ದು ಈ ಪರಿಹಾರ. ಒಂದು ಗಾಜಿನ ಲೋಟದಲ್ಲಿ ಸ್ವಲ್ಪ ನೀರನ್ನು ತಗೊಳ್ಳಿ, ಸ್ವಲ್ಪ ಕಲ್ಲುಪ್ಪನ್ನು ತಗೊಳ್ಳಿ, ಸ್ವಲ್ಪ ಗಂಧವನ್ನು ತಗೊಳ್ಳಿ, ಹಾಗೆ ಹಸುವಿನ ಗಂಜಲವನ್ನು ತಗೊಳ್ಳಿ. ಅಂದರೆ ಎಷ್ಟು ಶ್ರೇಷ್ಠವಾಗಿರುತ್ತೆ. ಮುಕ್ಕೋಟಿ ದೇವತೆಗಳು ಕೂಡ ಹಸು, ಗೋಮಾತೆ ಅಂತ ಹೇಳ್ತೀವಲ್ವ, ಗೋಮಾತೆಯಲ್ಲಿ ನೆಲೆಸಿರುವಂಥದ್ದು. ನಮಗೆ ಮನೆ ದೇವ್ರು ಗೊತ್ತಿಲ್ಲ, ಕುಲ ದೇವ್ರು ಗೊತ್ತಿಲ್ಲ, ಯಾವ ದೇವಸ್ಥಾನಕ್ಕೂ ನಾವು ಹೋಗೋದಿಲ್ಲ, ದೋಷಗಳು ತುಂಬ ಇದೆ. ಎಷ್ಟೋ ಜನಕ್ಕೆ ನಾನಾ ಥರದ ದೋಷಗಳು ಅನ್ನೋದು ಇರುತ್ತೆ, ಪರಿಹಾರ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ. ಅಂಥವರು ಈ ಹಸುವಿನ ಒಂದು ಮೂತ್ರವನ್ನು, ಗಂಜಲವನ್ನು ತಗೊಂಡ್ರೆ ಸಾಕು, ಎಲ್ಲ ಪಾಪ ದೋಷಗಳು ನಿವಾರಣೆ ಆಗುವಂಥದ್ದು. ತುಂಬ ಉತ್ತಮವಾಗಿರುತ್ತೆ. ಈ ವಸ್ತುಗಳನ್ನು ನಾವು ಬೆರೆಸಿ ನಮ್ಮ ಮನೆಯ ಹೊಸ್ತಿಲಿನ ಮೇಲೆ ಚೆಲ್ಲಿದಾಗ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಬೇಕಾದಷ್ಟು ಸಿಗುತ್ತೆ. ಆಗ ನೋಡಿ ನಮ್ಮ ಮನೆಯಲ್ಲಿರುವಂಥ ಅಲಕ್ಷ್ಮಿ ದೂರ ಹೊರಟೋಗ್ತಾಳೆ, ಹಾಗೂ ಲಕ್ಷ್ಮೀದೇವಿ ನಮ್ಮ ಮನೆ ಒಳಗಡೆ ಬರ್ತಾಳೆ. ಯಾಕಂದರೆ ನಾವು ಮಾಡಿರುವಂಥ ಪರಿಹಾರ ಅಷ್ಟು ಶಕ್ತಿಯುತವಾಗಿದೆ. ಅಷ್ಟಮಿಯ ದಿನ ಮಾಡ್ತಾಯಿದ್ದೀವಿ, ಶುಕ್ರವಾರ ಕೂಡಿ ಬಂದಿದೆ. ಇಷ್ಟೆಲ್ಲ ನೀವು ಮಾಡ್ಕೊಂಡು ನೋಡಿ, ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.